ನಮಸ್ಕಾರ ಸ್ನೇಹಿತರೆ, ಪೋಟ್ರಿ ಚಾನಲ್ಗೆ ತಮಗೆ ಆರ್ಥಿಕ ಸ್ವಾಗತ. ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ವೇತನ ಭತ್ಯೆ ಪರಿಷ್ಕರಿಸಲು ರಚನೆ ಮಾಡಿದ್ದು, 7ನೇ ವೇತನ ಆಯೋಗ ಸೆವೆನ್ ಪೇ ಕಮಿಷನ್ ಶಿಫಾರಸು ಆಗಸ್ಟ್ 1ರಿಂದ ಜಾರಿಗೆ ಮಾಡುವುದಾಗಿ ಸಿಎಂ ಸಿದ್ದರಾಮಯ್ಯ ಘೋಷಿಸಿದ್ದರು. ಅದರ ಅಧಿಕೃತ ಪ್ರಕಟಣೆ ಶನಿವಾರ ಬಿಡುಗಡೆಗೊಂಡಿದ್ದು, ಕರ್ನಾಟಕ ರಾಜ್ಯದ ಆರ್ಥಿಕ ಇಲಾಖೆ ಕಾರ್ಯದರ್ಶಿ ಡಾಕ್ಟರ್ ರೇಜು ಎಂ ಟಿ ಪ್ರಕಟಣೆಯಲ್ಲಿ ಹೊರಡಿಸಿದ್ದಾರೆ. ಈ ಪ್ರಕಟಣೆಯಲ್ಲಿ ಯಾರಿಗೆ ಎಷ್ಟು ವೇತನ ಹೆಚ್ಚಾಗಲಿದೆ ಎಂಬ ಕುರಿತು ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಮತ್ತು ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಪ್ರಕಟ ಮಾಡಲಾಗಿದೆ. 2022 ನವೆಂಬರ್ 19ರಂದು ರಚಿಸಲಾಗಿದ್ದ 7ನೇ ವೇತನ ಆಯೋಗ ರಾಜ್ಯ ಸರ್ಕಾರ ನೌಕರರ ವೇತನ ಮತ್ತು ಭತ್ಯೆಗಳ ಪಿಂಚಣಿ ಪರಿಷ್ಕರಣೆ ಕುರಿತಂತೆ ತನ್ನ ವರದಿಯನ್ನು ಸಲ್ಲಿಸಿತ್ತು. 7ನೇ ರಾಜ್ಯ ವೇತನ ಆಯೋಗ ಶಿಫಾರಸು ಮಾಡಿರುವ ಮುಖ್ಯ ವೇತನ ಶ್ರೇಣಿ ಪರಿಷ್ಕೃತ 25 ಸ್ಥಾಯಿ ವೇತನ ಶ್ರೇಣಿಗಳು ಜುಲೈ 1ರಿಂದ ಜಾರಿಗೆ ಬರುವಂತೆ ಅನುಷ್ಠಾನಗೊಳಿಸಲಾಯಿತು ಎಂದು ತಿಳಿಸಿದ್ದಾರೆ. ಈಗ ನೋಡಿ, ಇಲ್ಲಿ ನಿಮ್ಮ ಬೇಸಿಕ್ ಸ್ಯಾಲ್ರಿ 15,200 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ. ಅದಕ್ಕೆ ಡಿ ಎ ಇನ್ವಾಲ್ವ್ ಆಗಿ 15,000 ಇಂಟು 30%, 1% ಬಾಗಿಲೆ 100 ಅಂದರೆ ಡಿ ಎ ಅದನ್ನು ಇನ್ವಾಲ್ವ್ ಆಗಿ 4,712 ರೂಪಾಯಿ ಬರುತ್ತೆ. ನೋಡಿ, ಇಲ್ಲಿ ಡಿ ಎ ಇನ್ವಾಲ್ವ್ ಆಗಿ 4,712 ಮತ್ತು ಫಿಟ್ಮೆಂಟ್ ಅಂದರೆ 27.5% ಫಿಟ್ಮೆಂಟ್ ಇರುತ್ತೆ. ಇವು ಟೋಟಲ್ ಆಗಿ 24,092 ರೂಪಾಯಿ ಆಗುತ್ತೆ. ಕ್ಯಾಲ್ಕುಲೇಷನ್ ಮಾಡೋ ಪ್ರಕಾರ ನೋಡಿದರೆ, ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಡಿ ಎ ಎಷ್ಟಿದೆ ಅಂದರೆ 8.75% ಸೆಂಟ್ರಲ್ ಗೌರ್ಮೆಂಟ್ ಡಿ ಎ ಇನ್ವಾಲ್ವ್ ಆಗಿದೆ. ಅದಕ್ಕೆ 2,100 ರೂಪಾಯಿ ಆಗುತ್ತೆ. ಮತ್ತು ಮೆಡಿಕಲ್ಗೆ 500 ರೂಪಾಯಿ ಕೊಡ್ತಾರೆ ಗೌರ್ಮೆಂಟು. ಈ ರೀತಿಯಾಗಿ ಕೊಟ್ಟಾಗ ಎಷ್ಟಾಗಿ ಟೋಟಲ್ ಆಗಿ ಎಷ್ಟಾಗುತ್ತೆ ಅಂದರೆ, ಟೋಟಲ್ ಆಗಿ 26,700 ರೂಪಾಯಿ ನಿಮಗೆ ಈಗಿನ ಬೇಸಿಕ್ ಪಿಂಚಣಿ ಸಿಗುತ್ತದೆ. ಪರಿಷ್ಕೃತ ವೇತನ ಶ್ರೇಣಿ ಈ ವೇತನ ನಿಗದಿ ಮಾಡಲಾಗಿದೆ. 1/7/2022ರಂದು ಮೂಲ ವೇತನ ದಿನಾಂಕ 1/7/2022ರಂತೆ ಬೆಲೆ ಸೂಚ್ಯಂಕ ಹಂತ 261.704ಗೆ ಸಂಧಿಯಾಗಿ ಲಭ್ಯವಿದ್ದ 31.2 ತುಟ್ಟಿ ಭತ್ಯೆ ಆಗಿದೆ. ದಿನಾಂಕ 1/7/2022 ಲಭ್ಯವಿದ್ದು ಮೂಲ ವೇತನ ಶೇಕಡ 27.50% ಫಿಟ್ಮೆಂಟ್ ಸೌಲಭ್ಯವಿದೆ. ಮೇಲಿನ ಎಲ್ಲ ಹಂತಗಳನ್ನು ಒಟ್ಟುಗೂಡಿಸಿ ಲೆಕ್ಕ ಹಾಕಿದಾಗ ಬರುವ ಮೊತ್ತ ನಂತರ ಹಂತದಲ್ಲಿ ವೇತನ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿಗದಿಪಡಿಸಲಾಗಿದೆ. ಪಿಂಚಣಿ ಮತ್ತು ಪಿಂಚಣಿ ಸೌಲಭ್ಯ ಪರಿಷ್ಕರಣೆ ಕುರಿತಂತೆ 7ನೇ ರಾಜ್ಯ ವೇತನ ಆಯೋಗ ಶಿಫಾರಸುಗಳ ಪ್ರಕಾರ ಕನಿಷ್ಠ ಮತ್ತು ಗರಿಷ್ಠ ಪಿಂಚಣಿ ಪ್ರಸ್ತುತ ಮೊತ್ತವು ಕ್ರಮವಾಗಿ ಮಾಸಿಕ 8,000ದಿಂದ 75,300ರಿಂದ 13,000ದ 1,20,600 ರೂಪಾಯಿ ಮತ್ತು ಕುಟುಂಬ ಪಿಂಚಣಿ ಕನಿಷ್ಠ ಮತ್ತು ಗರಿಷ್ಠ ಮಿತಿಯನ್ನು ಅನುಕ್ರಮವಾಗಿ ಮಾಸಿಕ 8,500 ಮತ್ತು 45,180 ರಿಂದ 13,500 ರೂಪಾಯಿ ಮತ್ತು 80,400 ಪರಿಷ್ಕರಿಸಲಾಗಿದೆ. ಮರಣ ಮತ್ತು ನಿವೃತ್ತಿ ಪ್ರದಾನ ಪ್ರಸ್ತುತ ಗರಿಷ್ಠ ಮಿತಿ ರೂಪಾಯಿ 20 ಲಕ್ಷದವರೆಗೆ ಬದಲಾವಣೆ ಯಾವುದೇ ಇಲ್ಲ. ದಿನಾಂಕ 1/7/2022ರಂದು ಪೂರ್ವದಲ್ಲಿ ನಿವೃತ್ತ ಅಥವಾ ಸೇವೆಯಲ್ಲಿದ್ದಾಗ ಮೃತರಾದ ಸರ್ಕಾರಿ ನೌಕರರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯ ಈ ಕೆಳಗಿನಂತೆ ನಿಗದಿಪಡಿಸಲಾಗಿದೆ. ಯಾರು ನನ್ನ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಥರ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡ್ತಿರ್ಬೋದು, ದಿನಾಂಕ 1/7/2022ರಂದು ಮೂಲ ನಿವೃತ್ತ ವೇತನ ಕುಟುಂಬ ನಿವೃತ್ತ ವೇತನ ದಿನಾಂಕ 1/7/2022ರಂದು ಲಭ್ಯವಿದ್ದ 21% ಅಷ್ಟು ತುಟ್ಟಿ ಭತ್ಯೆ ಮತ್ತು ದಿನಾಂಕ 1/7/2022ರಂದು ಇದ್ದ ನಿವೃತ್ತ ವೇತನ ಕುಟುಂಬ ವೇತನ ಮೇಲೆ 27.50% ಫಿಟ್ಮೆಂಟ್ ಸೌಲಭ್ಯ ಇರುತ್ತದೆ. ಇಲ್ಲಿ ನೀವು ನೋಡ್ತಿರ್ಬೋದು ಸ್ನೇಹಿತರೆ, ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಮೇಲೆ ವೇತನದ ಕೆಳಗಿನ ಅ, ಆ, ಇ
ಒಟ್ಟಾರೆ ಮೇಲೆ ನೋಡಿರುವ ಒಟ್ಟು ಮಾಸಿಕ 13,500 ರೂಪಾಯಿ ಕನಿಷ್ಠ ಪಿಂಚಣಿ ಕಡಿಮೆ ಇಲ್ಲದಂತೆ ಮತ್ತು ನಿವೃತ್ತಿ ವೇತನ ಗರಿಷ್ಠ ಮಾಸಿಕ ಅಂದರೆ ತಿಂಗಳಿಗೆ 1,20,600 ರೂಪಾಯಿ ಮಿತಿ ಹಾಗೂ ಕುಟುಂಬ ನಿವೃತ್ತಿ ವೇತನ ಗರಿಷ್ಠ ಮೊತ್ತ ಮಾಸಿಕ ಅಂದರೆ ತಿಂಗಳಿಗೆ 80,400 ರೂಪಾಯಿ ಮಿತಿ ಒಳಪಟ್ಟಿರುತ್ತದೆ. ಪರಿಷ್ಕೃತ ಪಿಂಚಣಿ ಆರ್ಥಿಕ ಲಾಭವು ದಿನಾಂಕ 1/8/2024 ಪ್ರಾಪ್ತವಾಗತಕ್ಕದ್ದು. ಯಾರು ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಮತ್ತು ಇತರರಿಗೆ ಶೇರ್ ಮಾಡಿ. ಈ ಥರ ಮಾಹಿತಿಯಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.